ನಮಸ್ಕಾರ. ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟು ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನಂಗೆ ತುಂಬ ಭಯನೇ ಆಗೋಯ್ತು ಆ್ಯಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿಪಟ್ಟೆ. ನಿಜವಾಗ್ಲೂ ನನಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ. ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲ ತುಂಬ ಧನ್ಯವಾದಗಳು. ಎಲ್ರಿಗೂ ಬಂದಂಥ ಎಲ್ರಿಗೂ ಧನ್ಯವಾದ. ನಿಜ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಸಾರಿ, ನರ್ವಸ್ ಆಗ್ತೀನಿ. ಏನಿಲ್ಲ, ಈ ಸಿನಿಮಾದಲ್ಲಿ ಮದುವೆ ಸೀನ್ ಇತ್ತು. ಚಾಮಯ್ಯ ರಾಮಾಚಾರ್ಯ ಮದುವೆ ಸೀನ್ ಇತ್ತು. ನಾವು ಕಿರಣ ಅಂತ ಒಬ್ಬ ಹುಡುಗ ಇದ್ದ, ಅಲ್ಲಿ ಅವನು ಅಲ್ಲೇ ಕಾಲೇಜಲ್ಲೇ ಇದ್ದ. ಅಲ್ಲಿ ಆ್ಯಕ್ಚುಲಿ ಸಾಫ್ಟ್ವೇರ್ ಒಬ್ಬ ಹುಡುಗ ಬರ್ಬೇಕಾಯ್ತು ಪಾತ್ರಕ್ಕೆ ಬೆಂಗಳೂರಿಂದ. ಇವ್ರು ಹೇಳಿರ್ತಾರೆ ಸಾಫ್ಟ್ವೇರ್ ಹುಡುಗನ ತಂದು ಮದುವೆ ಮಾಡ್ತೀನಿ ಕಣಮ್ಮ ಅಂತ ಹೇಳಿರ್ತಾರೆ ಮಗಳಿಗೆ. ಅದಾದ ನಂತರ ಅವ್ನು ಬರಲಿಲ್ಲ ಅವತ್ತು. ಅಲ್ಲೊಬ್ಬ ಕಿರಣ ಅಂತ ಒಬ್ಬ ಕಾಲೇಜ್ ಹುಡುಗ ಇದ್ದ, ITI ಓದ್ತಾ ಇದ್ದ. ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡಿಸ್ಬಿಟ್ಟು ಅವ್ನು 3 ದಿನ ಕಾಲೇಜ್ಗೆ ಹೋಗ್ಲಿಲ್ಲ. ಶೆಟ್ಟಿ ಬರೋನ್ ಬೆಳಗ್ಗೆ ನಿಂತ್ಕೊಳ್ಳೋದು ಏನಕ್ಕೋ ಬರ್ತಾ ಇದ್ದೆ ನೀನು ಅಂದ್ರೆ ನನ್ನ ಮದುವೆ ಆಗಿತ್ತಲ್ಲ ಸರ್ ಹುಡುಗಿ ಕರ್ಕೊಂಡು. ಕಿರಣಲ್ಲಿ ನಿಮ್ಮ ಅಪ್ಪ ಅಮ್ಮ ಇಲ್ಲ ಇಲ್ಲಿವರೆಗಾದ್ರೆ ಸರ್ ನಿಮ್ಮ ಅಪ್ಪ ಅಮ್ಮ ಹೇಳಿದ್ ಹೋಗಲ್ಲ ಅಂತಂದ್ರೆ ಹೋಗ್ತಾನೆ ಇಲ್ಲ. ಎಲ್ಲ ಹುಡುಗರು ನಗ್ತಿದ್ರು. ಬೆಳಗ್ಗೆ ಸಿನ್ಸಿಯರ್ಗೆ ಯೂನಿಫಾರ್ಮ್ ಅಲ್ಲಿ ಬರೋಣ, ITI ಡ್ರೆಸ್ ಅಲ್ಲಿ ಬರೋನು ನಿಂತ್ಕೊಳ್ಳೋಣ. ಏನು ಅಂದ್ರೆ ಮದುವೆ ಆಗಿತ್ತಲ್ಲ ಸರ್ ಕರ್ಕೊಂಡು ಹೋಗ್ಬೇಕು ಅನ್ನೋದು. ಅದಾಯ್ತು, ಸಿನಿಮಾನ ಮುಗಿದೋಯ್ತು. ನೆಕ್ಸ್ಟ್ ಚೈತ್ರ ಇಲ್ಲ, ಎಸ್ಕೇಪ್ ಆಗ್ಬಿಟ್ರೆ ಚೈತ್ರ. ಅದಾದ್ಮೇಲೆ ನಾನು ನೋಡಿದ್ದೆ ಇವತ್ತು ಈಗ ಮದುವೆಯಾಗಿ ಈಗ ಬಂದಿದ್ದಾರೆ. ಮದುವೆಯ ವಿವಾಹ ವಾರ್ಷಿಕೋತ್ಸವ ಶುಭಾಶಯ. ಎಲ್ರಿಗೂ ಕೂಡ ಬಹಳ ವಿಶೇಷವಾದ ಏನಂದ್ರೆ ವಿಷ್ಣು ಸಾರ್ ಅವರ ಆಶೀರ್ವಾದ, ಅವರ ಪ್ರೇರಣೆ ಬಂದಿದ್ದೀವಿ. ಸೊ ಇಲ್ಲಿ ಬಹಳಷ್ಟು ಜನ ನಮಗೆ ಬೆಂದೂರ್ಬಾಗಿ ನಿಂತ್ಕೊಂಡವರು. ಸೊ ನಮ್ಮ ಟ್ರೇಡಿಂಗ್ ಶ್ರೀ ರವಿಕುಮಾರ್ ಸರ್ ಆಗಿರ್ಬೋದು, ಆರ್ಸ್ವಾಮಿ ಸರ್ ಆಗಿರ್ಬೋದು, ಮಲೇಶ್ ಗೌಡರ್ ಆಗಿರ್ಬೋದು, ಜಯಪ್ರಕಾಶ್ ಸರ್ ಆಗಿರ್ಬೋದು, ರಾಮಚಂದ್ರಪ್ಪ ಸರ್ ಆಗಿರ್ಬೋದು, ನಾಗರಾಜ್ ಅವರು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡೋದು. ಭಾಳ ಜನ ತಂಡ ಇತ್ತು. ಸಾಬು ಜೊತೆಗೆ ಅವನು ಫುಲ್ ವರ್ಕಲ್ಲಿ ನೋಡೋಕ್ಕೆ ಪ್ರೊಡಕ್ಷನು ಮಾಡೋನು, ಆ್ಯಕ್ಟಿಂಗ್ ಮಾಡೋನು, ಹಿಂಗೆಲ್ಲ ಮಾಡ್ಕೊಂಡು ಇಡೀ ತಂಡ ವರ್ಕ್ ಮಾಡ್ತು. ಗೋವಿಂದ ಅವರು ಎಲ್ಲ ಜವಾಬ್ದಾರಿ ಜೊತೆಗೆ ಇದು ಮಾಡ್ಕೊಂಡು ಹೋದರು. ರೂಪಾಕ್ಷ ಮ್ಯಾನೇಜರ್ ಆಗಿ ಬಂದು ಕೆಲಸ ಮಾಡಿದರು. ಜೈ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದರು. ಚಂದ್ರ ಅವರು ಈಗ PR ಆಗಿ ಬಂದು ಅವರು ಜಾಯಿನ್ ಆದರು. ಸೊ ಇನ್ನೊಂದಿಷ್ಟು ಜನ ಬರೋರು ಭಾಳ ಇದ್ದಾರೆ. ಸೀನು ಮಾರ್ಕಳಿ ಅಂತ ಮೇನ್ ಲೀಡ್ ಮಾಡಿದ್ದ ನೆಗೆಟಿವ್ ಕ್ಯಾರೆಕ್ಟರ್, ಅವನು ಕೂಡ ಬರಲಿಲ್ಲ. ಆತ ತಮಿಳ್ ಸಿನಿಮಾ ಒಂದಿಷ್ಟು ವರ್ಕ್ ಮಾಡ್ತಾನೆ. ಹೀಗಾಗಿ ಸಂದೀಪ್ ರಾಮಚಂದ್ರ, ರಾಘವೇಂದ್ರ, ಗುರುಕಿರಣ್, ಆಮೇಲೆ ಸೂರ್ಯತೇಜ, ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಿನಿಮಾದ ತಂತ್ರಜ್ಞರು, ಎಸ್ಪೆಷಲಿ ಶಿವಕುಮಾರ್ ಎಡಿಟರ್ ಅವ್ರು ಬರಬೇಕಾಯ್ತು, ಮನ್ನೂರು ಶೂಟರ್ ಇದ್ದಾರೆ. ಸೊ ಎಲ್ಲ ತಂತ್ರಜ್ಞರು ಕೂಡ ಸೇರಿ ಮಾಡಿದಂಥ ಚಾಮಯ್ಯ ಸಣ್ಣ ರಾಮಾಚಾರಿ ಸಿನಿಮಾ ಏಪ್ರಿಲ್ 11ಕ್ಕೆ ಬಿಡುಗಡೆ ಮಾಡ್ತಾಯಿದ್ವಿ. ಸೊ ನಮಗೆ ಭಾಳ ಬ್ಯಾಕಪ್ ಏನಂದರೆ ಮನೆಯವರು ಕೆಂಟರ್ಮೈನ್ ಮ್ಯಾನೇಜರು ಅವರು ದುಡ್ಡು ಕೊಡ್ತಿದ್ರು ನಮಗೆ ಸಿನಿಮಾ ಮಾಡ್ತಿದ್ರು. ಅವರು ಕೂಡ ಬಂದಾರೆ. ಅವ್ರ ನಯಬಾಸ ಕೊಡಲ್ಲ ಅವರು. ಅದು ನಿಮ್ಮದು ಸಿನಿಮಾ ನಿಮ್ಮದು, ಬ್ಯಾಂಕ್ ನಮ್ಮದು ಅನ್ನೋರು ಅವರು. ಹಾಗಾಗಿ ಅವರು ಬಂದಿದ್ದಾರೆ. ಇವತ್ತು ರಜೆ ಹಾಕಿ ಅದೇ ಅವ್ರು ಕೊಡಲ್ಲ, ಬ್ಯಾಂಕ್ ಅವ್ರ ಪೈಸೆ ಸಾಲನೂ ಕೊಡಲ್ಲ, ಬಡ್ಡಿನೂ ಕೊಡಲ್ಲ ನಮಗೆ. ಅವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾವು ವಿಶೇಷ ಏನಂದರೆ ವಿಷ್ಣು ದಾದಾ ಸಾರು ಬೀದರಲ್ಲಿ ಕಡಗ ಕೊಟ್ಟಿದ್ದರು. ವಿಷ್ಣು ದಾದಾ ಸಾರ್ಗೆ ನಾವು ಬೀದರ್ಗೆ ಹೋಗಿದ್ವಿ. ಕರೆಕ್ಟಾಗಿ 45 ವರ್ಷ ಆಯಿತು ಅದಕ್ಕೆ, ಸೆಪ್ಟೆಂಬರ್ಗೆ. ಅವತ್ತು ಹೋಗಿ ಬೀದರಲ್ಲಿ ಅವ್ರ ಹೆಸರಲ್ಲಿ ಅರ್ಚನೆ ಪೂಜೆ ಎಲ್ಲ ಮಾಡಿ ಕಡಗಗಳನ್ನು ತಂದು ಕಡಗಗಳನ್ನೆಲ್ಲ ಕೊಟ್ವಿ ನಾವು ಎಲ್ಲ ತಂತ್ರಜ್ಞರಿಗೆ ಇಷ್ಟೆಲ್ಲ. ಮತ್ತು ಆ ಕಡಗಗಳನ್ನು ಅವತ್ತು ಏನು ಸೆಪ್ಟೆಂಬರ್ ಅವರ ದಿನಾಚರಣೆ ಏನಿದೆ ಅದಕ್ಕೆ ನಾವು ಕಡಗ ದಿನಾಚರಣೆ ಅಂತಲೂ ಮಾಡಿ ನಾವು ಎಲ್ರಿಗೂ ಕಡಗ ಕೊಡೋಕೆ ಶುರು ಮಾಡಿಬಿಟ್ಟಿದ್ವಿ. ಈಗ ಇನ್ನೊಂದಿಷ್ಟು ಕಡಗಗಳು ತಂದಿದ್ವಿ. ಸೊ ಆ ಕಡಗಗಳನ್ನು ಒಂದು ಇಂಪಾರ್ಟೆಂಟ್ ಕಲಾವಿದರಿಗೆ ಒಂದು 2 ಜನಕ್ಕೆ ಮಾತ್ರ ಆ ಕಡಗಗಳನ್ನು ಕೊಡ್ತೀನಿ. ಆ ಕಡೆಗಳು ಬರಪ್ಪ ಸಂದೀಪ, ಇಲ್ಲಿ ಕ್ಯಾಮ್ರಾ ಇರುತ್ತೆ ಬರಪ್ಪ. ಕಡಗ ಅವರು ಸೈಜಿನ ಕಡಗನ ಕೊಟ್ಬಿಟ್ಟೆ, ಅವ್ರು ಆಯ್ಕೆ ಮಾಡಿ ಬರಪ್ಪ.